ಎನ್ನುವಂಥ ದೃಷ್ಟಿಯಿಂದಾಗಿ ಭಕ್ತಾದಿಗಳು ನಿರಂತರವಾಗಿ ಯಕ್ಷಗಾನವನ್ನು ಮಾಡಿದ್ದಾರೆ ಅಂತ. ಯಕ್ಷಗಾನ ಸೇವೆಯ ಬುಕ್ಕಿಂಗ್ ಸಂಖ್ಯೆಗಳು ಹೆಚ್ಚಾಗಿ ಒತ್ತಡದ ಸಮಸ್ಯೆ ಇರುವುದರಿಂದಾಗಿ 1ರಿಂದ 6ರವರೆಗೆ ಮೇಳ ಆದದ್ದು ನಿಮಗೆಲ್ಲ ತಿಳಿದ ವಿಚಾರ. 7ನೇ ಮೇಳವನ್ನು ಮಾಡಬೇಕೆನ್ನುವ ದೃಷ್ಟಿಯಾಗಿ ಯೋಚಿಸಿ ಇವತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರನ್ನು ಕುರಿತಾಗಿ ಪ್ರಾರ್ಥಿಸಿ ಹೂ ಹಾಕಿ ನೋಡುವಾಗ 7ನೇ ಮೇಳಕ್ಕೆ ಅನುಮತಿ ಬಂದದರಿಂದ 2025-26ನೇ ಸಾಲಿಗೆ 7ನೇ ಮೇಳವನ್ನು ಮಾಡುತ್ತೇವೆ ಎನ್ನುವಂಥದ್ದನ್ನು ಎಲ್ಲ ಭಕ್ತಾದಿಗಳಿಗೆ ತಿಳಿಸಲಿಕ್ಕೆ ಸಂತೋಷಪಡ್ತಾರೆ. ಅಂತ್ಯವಾಗಿ ಕೊನೆಯ ಯಕ್ಷಗಾನ ಶುಭ ದಿನದಲ್ಲಿ ನಾವಿದ್ದೇವೆ. ಪ್ರತಿ ವರ್ಷವೂ ಮೇಳ ಹೊರಡುವುದು ಮತ್ತು ಕೊನೆಯಾಗುವುದು ಕಟೀಲಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ. ಅದೇ ರೀತಿ ಇವತ್ತು ಆ ಆಚರಣೆ ನಡೀತಾರೆ. ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾದಂತೆ ಯಕ್ಷಗಾನ ಸೇವೆ ಮಾಡಬೇಕು ಅಂತ ಆಸೆ ಹೊತ್ತಂತಹ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾಗ್ತದೆ. ಆದ್ದರಿಂದ ಒಟ್ಟು 6 ಮೇಳಗಳು ಕಟೀಲಿನಲ್ಲಿ ಇದೆ. 1ನೇ ಮೇಳ ಯಾವಾಗ ಆರಂಭ ಆದದ್ದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ. 2ನೇ ಮೇಳ ನಮ್ಮಲ್ಲಿ ಆರಂಭ ಆದದ್ದು 1965ನೇ ಇಸ್ವಿಯಲ್ಲಿ. ಆಮೇಲೆ 1975-76ರಲ್ಲಿ 3ನೇ ಮೇಳ, 82-83ರಲ್ಲಿ 1ನೇ ಮೇಳ ಮೊದಲು ಆಗಿದೆ. 1975-76ರಲ್ಲಿ 2ನೇ ಮೇಳ, 82-83ರಲ್ಲಿ 3ನೇ ಮೇಳ, 93-94ರಲ್ಲಿ 4ನೇ ಮೇಳ ಆಗಿತ್ತು. 2010-11ರಲ್ಲಿ 5ನೇ ಮೇಳ ಮತ್ತು 13-14ರಲ್ಲಿ 6ನೇ ಮೇಳ. ಹೀಗೆ 6 ಮೇಳಗಳ ಒಳಗೊಂಡಂತಹ ಕಟೀಲು ಮೇಳ. 6 ಮೇಳ ಇರುವಂತಹ ಬೇರೆ ಯಾವುದೇ ದೇವಸ್ಥಾನವೂ ಇಲ್ಲ, ಕಟೀಲು ಮಾತ್ರ ಇರುವಂಥದ್ದು. ಈಗಾದರೂ ನಮ್ಮ ಮೇಳಕ್ಕೆ ಯಕ್ಷಗಾನಗಳ ಮುಂಗಡ ಕಾದಿರಿಸುವಂತಹ ಸೇವೆಗಳ ಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚಾಗ್ತದೆ. ನಮ್ಮ ದೇವಸ್ಥಾನಕ್ಕೆ ಒಟ್ಟು 450 ಕಾಯಮಾಟಗಳಿವೆ ಪ್ರತಿ ವರ್ಷ ಆಡಿಸುವುದು. ಅದನ್ನು ಬಿಟ್ಟೇ ನಾವು ಉಳಿದ ಆಟಗಳನ್ನು ನಾವು ಕೊಡಬಹುದಾಗಿದೆ. ತುಂಬ ಅವಸರ ಇದ್ದವರಿಗೆ ನಾವು 2013-14ರಲ್ಲಿ ಆರಂಭಿಸಿದ ಹಾಗೆ ತತ್ಕಾಲ ಎನ್ನುವಂತಹ ಯೋಜನೆಯಲ್ಲಿ ಒಟ್ಟು 240 ಆಟಗಳನ್ನು ನಾವು ಹಂಚುತ್ತೇವೆ. ಉಳಿದದ್ದು ಮುಂಗಡ ಕಾದಿರಿಸುವವರಿಗೆ ಇವರು ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ. ಹೀಗೆ ನಾವು ಲೆಕ್ಕ ಹಾಕ್ತಾ ಹೋಗುವಾಗ 2020-21ರಲ್ಲಿ 401 ಬುಕ್ಕಿಂಗ್ ಇತ್ತು. 21-22ರಲ್ಲಿ 630. ಹೀಗೆ ಹೆಚ್ಚಾಗ್ತಾ ಹೋಗಿ ಕಳೆದ ವರ್ಷ 844 ಯಕ್ಷಗಾನ ಸೇವೆಗಳು ಪುನಃ ಬುಕ್ ಆಗಿದೆ, ಹೊಸ ಆಟಗಳು. ಇದನ್ನೆಲ್ಲವನ್ನು ನಮಗೆ ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಭಕ್ತಾದಿಗಳು ತತ್ಕಾಲದಲ್ಲೇ ನಮಗೆ ಆಟ ಕೊಡಿ ಎನ್ನುವಂತಹ ಒಂದು ಒತ್ತಡವನ್ನು ತರುವಂತಹ ವ್ಯವಸ್ಥೆ ಈಗ ಆರಂಭ ಆಗಿದೆ. ಯಾಕಂದರೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಜನ್ಮಿನ ಹೌದಾ ಅಲ್ವಾ ಎನ್ನುವಂತಹ ಯೋಚನೆ ಮಾಡಿ ಆಮೇಲೆ ನಾವು ಆಟ ಕೊಡ್ತಕ್ಕಂತಹ ಒಂದು ಕ್ರಮವನ್ನು ಇಟ್ಕೊಂಡಿದ್ದೆವು. ಹೆಚ್ಚು ಅದಕ್ಕೆ ದೇವರ ಭಕ್ತಾದಿಗಳು ಮುಗಿಬೀಳ್ತಾ ಇದ್ದಾರೆ. ಇಂತಹ ಒಂದು ಒತ್ತಡವನ್ನು ನಿಯಂತ್ರಿಸುವ ಸಲುವಾಗಿ 7ನೇ ಮೇಳ ಮಾಡಿದರೆ ಹೇಗೆ ಎನ್ನುವಂತಹ ವಿಚಾರ ನಮ್ಮ ಮುಂದೆ ಇತ್ತು. ಅದರ ಒಂದು ಸಾಂದರ್ಭಿಕವಾಗಿ ಮತ್ತು ದೇವರ ವ್ಯವಸ್ಥೆ ಅಂತ ನಾವು ಯೋಚನೆ ಮಾಡಿದ್ವಿ. ಸ್ವಲ್ಪ ಮಟ್ಟಿನ ಒಂದು ವ್ಯವಸ್ಥೆಗೋಸ್ಕರ ಆಗ್ಬೋದಾ ಬೇಡವಾ, ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಇಲ್ವಾ ಎನ್ನುವಂತಹ ಈ ಬಗ್ಗೆ ಸಂವಹನ ನಡೀತಾ ಇತ್ತು.
ನಮ್ಮ ಕಟೀಲು ಮೇಳದ ಯಕ್ಷಗಾನಗಳ ಮೇಳವನ್ನು ಹೆಚ್ಚು ಮಾಡತಕ್ಕಂತಹ ಇಷ್ಟು ವರ್ಷಗಳಲ್ಲಿ ಇಷ್ಟು ಮೇಳಗಳನ್ನು ಹೆಚ್ಚು ಮಾಡುವಾಗಲೂ ದೇವರಲ್ಲಿ ಹೂ ಹಾಕಿ ದೇವರ ಒಪ್ಪಿಗೆ ಇದೆಯೋ ಇಲ್ಲವೋ ಎನ್ನುವಂತಹ ಕೇಳುವ ಸಂಪ್ರದಾಯ ನಾವು ಇಟ್ಕೊಂಡಿದ್ದೇವೆ. ದೇವರ ಒಪ್ಪಿಗೆ ಇದ್ದರೆ ಮಾತ್ರ ಆರಂಭಿಸುವುದು, ಇಲ್ಲದಿದ್ದರೆ ಆರಂಭ ಮಾಡುವುದಿಲ್ಲ. ಹಾಗಾಗಿ ಇವತ್ತಿನ ದಿವಸ ದೇವರ ಮಹಾಪೂಜೆ ಮುಗಿದ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ವಾಸವಾಸಣ್ಣರ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ಈ ಬಗ್ಗೆ ನಾವು ಕೇಳಿದಾಗ ದೇವರ ಸಂಪೂರ್ಣ ಒಪ್ಪಿಗೆಯ ಸೂಚನೆ ಬಂದ ಕಾರಣ 7ನೇ ಮೇಳವನ್ನು ಮಾಡುವುದು ದೇವರದಕ್ಕೆ ನಮ್ಮ ಪ್ರೋತ್ಸಾಹಕ್ಕಿರ್ತಾರೆ, ಅನುಗ್ರಹಕ್ಕಿರ್ತಾರೆ ಅನ್ನುವಂತಹ ವಿಶ್ವಾಸದಿಂದ 2025-26ನೇ ಸಾಲಿನ ಕಟೀಲು ಮೇಳಗಳ ತಿರುಗಾಟ 7 ಮೇಳಗಳಿಂದ ನಡೀತದೆ ಎನ್ನುವಂಥ ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಈ ವರ್ಷ ನವೆಂಬರ್ 16ನೇ ತಾರೀಕು ಭಾನುವಾರ ಕಟೀಲು ಮೇಳ ಹೊರಡುವಂತಹ ಒಂದು ದಿನ ಅಂತ ನಿಗದಿಯಾಗಿದೆ. ಅದು ಕಟೀಲಿನ ದೀಪೋತ್ಸವ ಮುಗಿದ ನಂತರ ಒಳ್ಳೆಯ ದಿನದಲ್ಲಿ ಹೊರಡುವಂಥದ್ದು. ಹಾಗಾಗಿ ನವೆಂಬರ್ 16ನೇ ತಾರೀಕು ಸ್ವಲ್ಪ ಬೇಗ, ಅಧಿಕ ಮಾಸ ಬಂದು ತಡ ಆಗ್ತದೆ. ಈಗ ಅಧಿಕ ಮಾಸ ಇಲ್ಲದ ಕಾರಣ ಬೇಗ ಬೇಗ ಆಗ್ತಾ ಇದೆ. ಈ ವರ್ಷ ನವೆಂಬರ್ 16ನೇ ತಾರೀಕಿಗೆ ಆರಂಭ ಆಗ್ತದೆ. ಆ ದಿನ ಆರಂಭೋತ್ಸವ ಎನ್ನುವುದನ್ನು ನಾವು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ 2025-26ನೇ ತಾರೀಕಿಗೆ ಸಾಲಿಗೆ ಆಗತಕ್ಕಂತಹ 7ನೇ ಮೇಳದ ದೇವರ ಸೂಚನೆಯನ್ನು ಸಂತೋಷದಿಂದ ಭಕ್ತಾದಿಗಳಿಗೂ ಸಂತೋಷ ಆಗಬೇಕೆನ್ನುವ ದೃಷ್ಟಿಯಿಂದಾಗಿ ಹಂಚಿಕೊಳ್ಳಿಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಭಕ್ತಾದಿಗಳಿಗೆ ಒಂದು ಹಂತದಲ್ಲಿ ಮೇಳದ ಆ ಒಂದು ಒತ್ತಡ ಕಡಿಮೆ ಆಗಿದೆ ಅನ್ನೋದನ್ನು ತಿಳಿಸಬೇಕು. ಮುಂಗಡ ಕಾಯ್ದಿರಿಸಿದ ಆಟವೇ ಸುಮಾರು 7,000ಕ್ಕಿಂತ ಮೇಲಿದೆ. ಅವರಿಗೆ ಇನ್ನು ಅಷ್ಟು ಕಾಯಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಕಾದರೆ ಸಾಕು, ನಮಗೆ ಆಟ ಸಿಗ್ತದೆ ಅನ್ನುವಂತಹ ಒಂದು ಆಶಾಭಾವನೆ ಮೂಡಬೇಕೆನ್ನುವಂಥದ್ದು ಈ ಪತ್ರಿಕಾಗೋಷ್ಠಿಯ ಪ್ರಧಾನ ಉದ್ದೇಶ. ಹಾಗಾಗಿ ಎಲ್ಲ ಪತ್ರಿಕಾಗೋಷ್ಠಿಗಳಲ್ಲಿ ಕೇಳುವಂಥದ್ದು, ಈ 7ನೇ ಮೇಳ ಆರಂಭ ಆಗುವಂತಹ ವಿಚಾರವನ್ನು ತಮ್ಮ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವ ಮೂಲಕವಾಗಿ ಅವರಿಗೆ ಸಂತೋಷ ಕೊಡುವಲ್ಲಿ ತಮ್ಮ ಪಾತ್ರವನ್ನು ಕಂಡುಕೊಡಬೇಕೆನ್ನುವುದಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಕಟೀಲು ಮೇಳದಲ್ಲಿ ದೇವಿ ಮಹತ್ವ ಪ್ರಧಾನವಾಗಿ ಆಗುವಂಥದ್ದಾದರೂ ಸಹ ಎಲ್ಲ ಪೌರಾಣಿಕ ಪ್ರಸಂಗಗಳನ್ನು ನಾವು ಮಾಡಬೇಕು. ಪುರಾಣಕ್ಕೆ ಸಂಬಂಧಪಟ್ಟಂತಹ ಹೊಸ ಪ್ರಸಂಗಗಳಿದ್ದರೂ ಸಹ ಅದು ಕಟೀಲು ಮೇಳದಲ್ಲಿ ಆಡತಕ್ಕಂತಹ ಕ್ರಮ ಇದೆ. ಒಂದು ಪೌರಾಣಿಕ ಪ್ರಸಂಗ ಆಗಿದೆ. ಅದನ್ನು ನಿನ್ನೆ ವಾಸ್ತವಾಸಣ್ಣರ ಸೇವಾಯದಲ್ಲಿ ಲೋಕಮಾತೆ ಸುರಭಿ ಜಾತಿ ಅಂತ ಒಂದು ಹೊಸ ಪ್ರಸಂಗವನ್ನು ಅಂಡಾಲ ಈ ಪ್ರಸಂಗಕ್ಕೆ ಬರೆದಿದ್ದರು. ನಂದಿನಿಯ ಕಥೆ ಆಗಿತ್ತು. ಅದನ್ನು ನಾವು ಆಡಿ ತೋರಿಸಿದ್ವಿ. ಪೌರಾಣಿಕ ಪ್ರಸಂಗ ಬಿಟ್ಟು ಬೇರೆ ಪ್ರಸಂಗ ಆಗುತ್ತೆ. ದೇವಿ ಮಹಾತ್ಮೆ ಎಷ್ಟು? ದೇವಿ ಮಹಾತ್ಮೆ ಈ ವರ್ಷ ಒಟ್ಟು 597 ಯಕ್ಷಗಾನಗಳಾಗಿದೆ ಅಂತೆ. ನಮಗೆ ದೇವಸ್ಥಾನಕ್ಕೆ ಇನ್ನೂ ಪೂರ್ಣ ಮಾಹಿತಿ ಬರಬೇಕಷ್ಟು. ದೇವಿ ಮಹಾತ್ಮೆ ಎಲ್ಲ ಕಡೆಗೆ ಹೆಚ್ಚಾಗುವಂಥದ್ದು. ಅದು ಬಿಟ್ಟರೆ ಕಟೀಲು ಚಂದ್ರ ಮಹಾತ್ಮೆ ಮತ್ತು ಲಲಿತೋಪಾಖ್ಯಾನ. ಕಟೀಲಿನಲ್ಲಿ ಈ 3 ಪ್ರಸಂಗಗಳಾಗದೇ ಇರೋ ಕಾರಣ ಕಟೀಲಿನಲ್ಲಿ ಹೆಚ್ಚು ಅದಲ್ಲದ ಪೌರಾಣಿಕ ಪ್ರಸಂಗಗಳಾದವು. ಅದರಲ್ಲೂ ಸಹ ಹೆಚ್ಚಾಗಿ ದಶಾವತಾರ, ಅದೇ ರೀತಿಯಾಗಿ ತ್ರಿಜನ್ಮ ಮೋಕ್ಷ ಮತ್ತು ಕಲ್ಯಾಣಗಳು ಹೆಚ್ಚಾಗಿ ನಡೀತವೆ. ಬುಕ್ಕಿಂಗ್ ಮಾಡಿ ಬುಕ್ಕಿನ ನಂಬರ್ ಕೊಡಬೇಕು ಅನ್ನುವಂಥ ನಿಯಮ ಮಾಡಿಸಿಲ್ಲ. 450 ಆಟಗಳನ್ನು ಬಿಟ್ಟರೆ ಉಳಿದ 844 ಆಟಗಳನ್ನು ನಾವು ತಗೊಂಡಿದೆ ಅಂತ ಕೊಂಡು ಸಹ ಈ ವರ್ಷ 514 ಆಟಗಳನ್ನು ನಾವು ಹಂಚಿದ್ದೇವೆ. ಇದಲ್ಲದೆ ಯಾವತ್ತೂ ಸಹ ಕಟೀಲು ಮೇಳ ಹೊಸ ಕಲಾವಿದರನ್ನು ತರಲಿಕ್ಕೆ ಉತ್ಸುಕವಾಗಿ ಇರುವಂಥದ್ದು. ನಮ್ಮ ಕಟೀಲಿಗೆ ಬಂದರೆ ಯಾವುದನ್ನು ಬೇಡ ಅಂತ ಹೇಳಿದ್ರು. ಕೆಲವು ಆಯಕಟ್ಟಿನ ವೇಷಗಳಿಗೆ ಹೊರಗಿಂದ ತರಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಮತ್ತು ಕಲಾವಿದರ ಲಭ್ಯತೆ ಮೇಲೆ, ಯಾಕೆಂದರೆ ಯಕ್ಷಗಾನದ ಮೇಳದಲ್ಲಿರತಕ್ಕಂತಹ ಕಲಾವಿದರಿಗೆ ಹೆಚ್ಚಿನವರು ಒಳ್ಳೆಯ ಕಲಾವಿದ ಅಂತ ಆಗಬೇಕಂದ್ರೆ ಬುದ್ಧಿವಂತ ಆಗಿದೆ. ಬುದ್ಧಿವಂತ ಕಲಾವಿದರಿಗೆ ಒಂದಷ್ಟು ಈಗ ಕೆಲಸದ ಅವಕಾಶವಿರುವುದರಿಂದ ನಮ್ಮ ಊರಲ್ಲಿ ಇದ್ದರೆ ಹವ್ಯಾಸ ಅಂತ ಮೇಳಕ್ಕೆ ಬರ್ತಾರೆ, ಬೇರೆ ಕಡೆಗೆ ಇದ್ರೆ ಬರಲಿಕ್ಕಾಗುವುದಿಲ್ಲ. ಹಾಗಾಗಿ ಹೆಚ್ಚು ಕಾಯಕಟ್ಟಿನ ಜನಕ್ಕೆ ಸಿಗ್ತಾರೆ ಎನ್ನುವಂತಹ ವಿಶ್ವಾಸ ಇಲ್ಲ. ಸಿಕ್ಕಿದ್ರೆ ತಗೊಳ್ತೇವೆ. ಮತ್ತು ಇದ್ದರೆ ನಮ್ಮ ಮೇಳದಲ್ಲೇ ನಾವು ಇಡೀ ರಾತ್ರಿ ಯಕ್ಷಗಾನ ಇದ್ದುದರಿಂದ ಇದರಲ್ಲಿ ಈಗ ಕಾಲಮಿಗೆ ಬರೋದ್ರಿಂದ ಕಲಾವಿದರಿದ್ದಾರೆ, ಅದನ್ನು ಹೊಂದಾಣಿಕೆ ಮಾಡಬೇಕು. ಕಾಯಕಟ್ಟಿನ ಇದಕ್ಕೆ ನಮ್ಮ ಸಂಚಾಲಕರು ಈಗಾಗಲೇ ಅದಕ್ಕೆ ಮುಂದುವರೆದಿದ್ದಾರೆ, ಇನ್ನೂ ಮುಂದುವರಿಸಿ ಹೋಗ್ತಾರೆ.
ಅಂಥವರೆಲ್ಲ ಹವ್ಯಾಸ ಅಂತ ಹೇಳುದು. ಹವ್ಯಾಸದಲ್ಲಿ ಪ್ರಬುದ್ಧಗಳಾಗಿರ್ತಾರೆ. ಈಗಾಗಲೇ ನಮ್ಮ ಕಡೆ ತುಂಬ ಜನ ಇದ್ದಾರೆ, ಡಾಕ್ಟರೇಟ್ ಪದವೀಧರರು ಸಹ ನಮ್ಮಲ್ಲಿದ್ದಾರೆ. ಇವರೆಲ್ಲ ಹವ್ಯಾಸಕ್ಕಿಂತ ಕಲ್ಪನೆ ಇರುವುದು, ಮೇಳಕ್ಕೆ ಬಂದು ನಮ್ಮ ಆಟವನ್ನು ಚೆಂದ ಕಾಣಿಸ್ಕೊಳ್ತಾರೆ. ಅಂಥವರನ್ನು ಹುಡುಕತಕ್ಕಂತಹ ಕೆಲಸ ಮುಂದುವರಿತದೆ ಇನ್ನೂ ಸಹ. ವ್ಯವಸ್ಥೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಕಾನೂನಿನ ತೊಡಕು, ನಮಗೇನು ಇಡೀ ರಾತ್ರಿ ಆಟ ಆಗಬಾರ್ದು ಅಂತ ಇಲ್ಲ, ಕಾನೂನಿನ ತೊಡಕಿದ್ದರಿಂದ ಅದು ಕಾಲಮಿತಿಗೆ ಸೀಮಿತವಾಗಿ ಉಳಿದದ್ದು. ಹಾಗಾಗಿ ಇದು ಸುಪ್ರೀಂ ಕೋರ್ಟ್ನ ಆದೇಶ ಹೇಳಿದರೆ ಅದೊಂದು ಕಾನೂನು ಅಂತ ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಇರತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಇಸ್ ಲಾ ಅಂತ. ಹಾಗಿರುವಾಗ ಆ ಆದೇಶವನ್ನು ಸುಪ್ರೀಂ ಕೋರ್ಟೇ ಪರಿಗಣಿಸಬೇಕು, ನಮ್ಮ ಬೇರೆ ಎಲ್ಲದನ್ನು ವ್ಯತ್ಯಾಸ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ಅಂಥದ್ದೇನಾದರೂ ವ್ಯತ್ಯಾಸ ಆದರೆ ನಮಗೆ ಲಾಭ. ನಾವು ಪೂರ್ಣವಾಗಿ ಅದನ್ನು ಈಗ ಹೇಳುವಂತಹ ವ್ಯವಸ್ಥೆ ಇಲ್ಲ. ಒಟ್ಟು ಅದಕ್ಕೆ ಎಲ್ಲದಕ್ಕೂ ನಾವು ಕಾರ್ಯತತ್ಪರರಾಗ್ತೇವೆ. ಭಕ್ತಾದಿಗಳ ದೇಣಿಗೆಯಿಂದಲೇ ಅದೆಲ್ಲ ನಡೆಯತಕ್ಕಂತಹ ವ್ಯವಸ್ಥೆಗಾಗಿ ನಾವು ಮುಂದುವರಿತೇವೆ. ಆಗದೇ ಇರುವುದನ್ನು ಮಾತ್ರ ದೇವಸ್ಥಾನ ಮಾಡಲಿಕ್ಕಂತಹ ಕ್ರಮಕ್ಕೆ ನಾವು ಮುಂದುವರಿತೇವೆ. ಆದರೆ ಇಷ್ಟವರೆಗೆ ದೇವರು ನಡೆಸಿ ಯಾವುದೇ ಮೇಳ ಆರಂಭ ಆಗುವಾಗಲೂ ದೇವಸ್ಥಾನಕ್ಕೆ ಯಾವುದೇ ಖರ್ಚು ವೆಚ್ಚಗಳು ಬರಲಿಲ್ಲ, ಬರದೇ ಅದು ನಡೆದಿದೆ. ಈ ವರ್ಷವೂ ಹಾಗೆಯೇ ಆಗ್ತದೆ ಎನ್ನುವಂತಹ ವಿಶ್ವಾಸ ಇದೆ ನನಗೆ. ಮೇಳ ಆಗೋದಕ್ಕಿಂತ ಮೊದಲೇ ಹೇಳಿದ್ದಾರೆ, ಅದು ನಿರ್ಣಯ ಆಗೋದು 2-3 ವರ್ಷಗಳ ಮುಂದೆ ನಮಗೆ ತಿಳಿಸಿದ್ದಾರೆ. ಹಾಗೆಯೇ ದೇವರ ಬೆಟ್ಟಿಗೆ ನನ್ನ ಲೆಕ್ಕದಲ್ಲಿ ಅಂತ ಹೇಳುವವರು ಇದ್ದಾರೆ. ಹಾಗೆ ಈಗ ನಾವು 7ನೇ ಮೇಳ ಆಗ್ತದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ಕೆಲವು ಭಕ್ತರು ಅವರೇ ಸ್ವಂತ ಆಸಕ್ತಿಯಿಂದ ಮೇಳಕ್ಕೆ ಏನಾದರೂ ಕೊಡಬೇಕು, ಒಂದು ಯಾವುದಾದ್ರು ನನಗೆ ರಿಸರ್ವ್ ಇಡಿ ಅಂತ ಹೇಳುವಂತಹ ಭಕ್ತರು ಈ ಹಿಂದೆಯೂ ಬಂದಿದ್ದಾರೆ, ಮುಂದೆಯೂ ಬರ್ತಾರೆ ಅನ್ನುವಂತಹ ವಿಶ್ವಾಸ. ದೇವರಿಗೆ ಕಿರೀಟ ಇದೆ. ಹೋದ ವರ್ಷ ಒಂದೇ ವರ್ಷದಲ್ಲಿ 2 ಬೆಳ್ಳಿ ಕಿರೀಟ ನಮಗೆ ಯಾರಕ್ಕೆ ಬಂದಿದೆ. ಹಾಗಾಗಿ ಈಗ ಮೇಳಕ್ಕೆ ಕೊಡಬೇಕು ಏನಾದರೂ ಉಂಟು ಅಂತ ಹೇಳಿದ್ರೆ ಕೊಡಲಿಕ್ಕೆ ನಮ್ಗೆ ಏನು ಕೊಡಿಸೋದು ಅಂತ ನಮ್ಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ಈ ಮೇಳದಲ್ಲೆಲ್ಲ ಐಟಮ್ಗಳು ಆಗಿದೆ. ಹಾಗಾಗಿ 7ನೇ ಮೇಳ ಮಾಡೋದಾದರೆ ಅವರಿಗೊಂದು ಕೊಡಲಿಕ್ಕೆ ಅವಕಾಶ, ಇನ್ನೊಂದು ಏನಾದರೂ ಕೊಡ್ಬೋದಲ್ಲ ಅಂತ. ಇಲ್ಲ ಕೊಡಿ, ಬೇಡ ಮಾಡ, ನಮ್ಮ ಮೇಳದಲ್ಲಿ ಉಂಟು, ಎಂತ ಕೊಡೋದು ಅಂತ ಕೇಳುವಂತಹ ಪರಿಸ್ಥಿತಿ ನಾವಿದೆ ಈಗ. ಪುನಃ ನಾವು ತಗೊಳ್ಳುವಂತಹ ಆಸೆಯಲ್ಲಿದ್ದೇವೆ ಬರೋವರಿದ್ದರೆ. ಹಾಗೆ ಮೇಳದವರು ಇರ್ತಾರೆ. ಹಾಗಾಗಿ ಅದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಹೋದರೆ ಮೇಳ ಹೊರಡೋ ದಿವಸದಲ್ಲಿ ನಿಲ್ಲಿಸ್ತಾರೆ. ಕಡಿಮೆ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಹೇಳಿದರೆ ನಾವು 1ನೇ ಮೇಳದಿಂದ 2ನೇ ಮೇಳಕ್ಕೆ ಒತ್ತಡ ಕಡಿಮೆ ಆಗಬೇಕು ಅಂತ ಮಾಡಿದ್ವಿ, 2ರಿಂದ 3ನೇ ಮೇಳ ಹಾಕುವಾಗ ಅದಕ್ಕೆ ಮಾಡಿದ್ವಿ. ಒತ್ತಡ ಕಮ್ಮಿ ಮಾಡೋದಲ್ಲ, ಒತ್ತಡವನ್ನು ನಿಭಾಯಿಸುವುದು ಅಷ್ಟೇ. ಅದಕ್ಕಿಂತ ಹೆಚ್ಚು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 804 ಆಟ ಈಗಾಗಲೇ ಬಂದಿದೆ ಹೇಳಿದರೆ ಅದನ್ನೇ ನಾವು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. 844 ಆಟವನ್ನೇ 7ನೇ ಮೇಳದಲ್ಲಿ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬರುವ ವರ್ಷ ಬುಕ್ಕಾದರೂ ಸಹ ಆ ರೇಂಜಲ್ಲಿ ಹೋದರೆ ಸಹ ನಮಗೇನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. 330 ಆಟ ಉಂಟು ಬಾಕಿ ನಮಗೆ. ನಾವು ಈ ವರ್ಷ ನಾವು ಕೊಡಲಿಕ್ಕೆ ಆಗೋದು 185 ಆಟ ಮಾತ್ರ, ಇಲ್ಲೇ ಸಾಕಾಗ್ತದೆ. ಹಾಗಾಗಿ ಒತ್ತಡಕ್ಕೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡಿಕೊಳ್ಳುವ ಅಂತ ಅಷ್ಟಕ್ಕೆ ಮಾತ್ರ ಮಾಡಿ. 21ರಲ್ಲಿ 401 ಆಟ ಬುಕ್ಕಾಗಿದೆ, 21-22ರಲ್ಲಿ 630, 22-23ರಲ್ಲಿ 766, 23-24ರಲ್ಲಿ 804, 24-25ರಲ್ಲಿ 844 ಏರ್ತಾ ಉಂಟು. ಕೊರೋನಾದಲ್ಲಿ ನಮ್ಗೆ ಅದೊಂದು ಮುಂದುವರಿತದ ಈ ವರ್ಷವು ಮುಂದುವರಿತು. ಯಕ್ಷಗಾನಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಮೇಳದ್ದು ನಿರಂತರವಾಗಿ ನಮಗೆ ಆಟ ಸಿಗಬೇಕು. ನಾವು ಬರೀ ಒಂದು ಆಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಅವರಿಗೂ ವೆಚ್ಚದಾಯಕ, ಅದಕ್ಕಿಂತ ಹೆಚ್ಚು ಅದು ಇಂಪ್ರಾಕ್ಟಿಕಲ್. ಯಾಕೆ ಹೇಳಿದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಒಂದು ಕನಿಷ್ಠ ಒಂದು 7 ಗಂಟೆ ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಇಲ್ಲಿಂದ ನೆಲ್ಲಿಯಾಡಿಯವರೆಗೆ ಗುಂಡಿಯವರೆಗೆ ಸಿಗುವಂಥ ಆಟವನ್ನು ಸೆಟ್ ಮಾಡಿ ಅಲ್ಲಿಂದ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡಿ. ಒಂದು ದಿವಸಕ್ಕೆ ಹೋದರೆ ಕಲಾವಿದರಿಗೆ ಪಾತ್ರ ಮಾಡಲಿಕ್ಕೆ ಕಷ್ಟ, ಯಾಕೆಂದರೆ ಇದು ಸುತ್ತಾಗಿರ್ತದೆ. 2-3 ದಿವಸ ಆದರೆ ಅವರು ಸುಧಾರಿಸಿಕೊಡ್ತಾರೆ. ಹಾಗೆ ಈ ವರ್ಷವೂ ನಮಗೆ ಬೇಡಿಕೆ ಬಂದಿತ್ತು. 1-2 ಆಟಕ್ಕೆ ಹೋಗುವುದಿಲ್ಲ, 3-4 ಆಟ ಸಿಗಲಿ ಅನ್ನುವಂಥ ದೃಷ್ಟಿಗೋಸ್ಕರ ನಾವು ಈ ವರ್ಷ ಹೋಗದೆ ಉಟ್ಕೊಳ್ತೀವಿ. ಹಾಗೆ ಸಿಕ್ಕಿದರೆ ನಾವು ಬೇರೆ ಜಿಲ್ಲೆಗೂ ಹೋಗಲಿಕ್ಕೆ ಸಿದ್ಧರಿದ್ದೇವೆ. ರಾವಣಾಧಿಪತಿ ರಾಮನ ಹಾಗೆ ವ್ಯವಹರಿಸಬೇಕು, ರಾವಣ ಹಾಗೆ ವ್ಯವಹರಿಸಬಾರದು ಎನ್ನುವಂತಹ ದೃಷ್ಟಿಗೋಸ್ಕರವೇ ಈ ಯಕ್ಷಗಾನ ಇತ್ಯಾದಿ ಕಲಾ ಪ್ರಕಾರಗಳು ಇರುವಂಥದ್ದು. ಇದು ಧರ್ಮ ಪ್ರಚಾರ, 2ನೇ ಕ್ಷೇತ್ರದಲ್ಲಿ 2 ಅದರಲ್ಲಿ ಆಗ್ತದೆ. ಹೋಗಬೇಕೆನ್ನೋ ದೃಷ್ಟಿಗೋಸ್ಕರ ಒಂದೇ ಆಟಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕಾಗುತ್ತೆ, ಪ್ರಚಾರ ಆಗ್ತದೆ. ಹೋಗ್ಲಿಕ್ಕೆ 7 ಗಂಟೆ ಬರಲಿ. ಸಾಂಪ್ರದಾಯಿಕವಾಗಿ ಏನು ನಡೀತದೆ ಅದನ್ನು ನಾವು ವ್ಯತ್ಯಾಸ ಮಾಡುವುದಿಲ್ಲ. ಕಟೀಲು ಈಗ ನಮ್ಮದು ತುಳುನಾಡಿನ ಯಕ್ಷಗಾನ ಹೌದು ಅಂತಾದರೂ ತುಳುನಾಡಲ್ಲೇ ಇರುವಂಥದ್ದು. ಅದು ಬಹಳ ಹಿಂದಿನಿಂದಲೂ ತುಳುವಿನಲ್ಲಿ ಪ್ರಸಂಗ ಇರಲಿಲ್ಲ, ಶತಕಗಳ ಹಿಂದೆ.
ಇತ್ತೀಚೆಗೆ ಆರಂಭ. ಸಾಂಪ್ರದಾಯಿಕವಾಗಿ ಕನ್ನಡ ಮೇಳವೇ ಇರುವುದರಿಂದ, ನಮ್ಮಲ್ಲಿ ಕನ್ನಡ ಯಕ್ಷಗಾನ ಪ್ರಸಂಗಗಳೇ ಇರುವುದರಿಂದ, ಕನ್ನಡ ಯಕ್ಷಗಾನವೇ ಆಡುವುದರಿಂದ ಆ ಸಂಪ್ರದಾಯವನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೂ ಹಕ್ಕಿಲ್ಲ, ನಮ್ಮ ಕಾಯ್ದೆಯಲ್ಲೂ ಹಕ್ಕಿಲ್ಲ. ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡುವ ಅಧಿಕಾರ ನಮಗಿಲ್ಲ, ಡಿಪಾರ್ಟ್ಮೆಂಟು ಇಲ್ಲ. ಅದಕ್ಕೆ ಸಾಹಸಕ್ಕೆ ಹೋಗಿಲ್ಲ. ತುಳು ಇದ್ದವರಿಗೆ ಎಲ್ಲರಿಗೂ ಕನ್ನಡದಲ್ಲಿ ಪಾತ್ರ ಮಾಡಲಿಕ್ಕೆ ಆಗುದಿಲ್ಲ, ಕನ್ನಡದಲ್ಲಿ ಇದ್ದವರಿಗೆ ಎಲ್ಲರಿಗೂ ತುಳುವಲ್ಲಿ ಪಾತ್ರ ಮಾಡಲಿಕ್ಕೆ ಆಗುದಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಅದರದ್ದೇ ಆದ ಕಲಾವಿದರು ಪ್ರತ್ಯೇಕ ಇರ್ತಾರೆ. ಈ ಕಲಾವಿದರು ಇಟ್ಕೊಂಡು ನಾವು ತುಳು ಆಟ ಮಾಡ್ತೇವೆ, ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆ. ಪ್ರಧಾನ ಸಮಸ್ಯೆಗಳು ಸಾಂಪ್ರದಾಯಿಕ ವಿಷಯ.